ನಂಬರ್ ಪ್ಲೇಟ್ ಅವ್ನ ಕಾರ್ ನಂಬರ್ ಪ್ಲೇಟ್ ಬೆಂಡಾಯ್ತು. ಲೇ ಹಂಗೆ ಬಾರಲೇ, ಅವ್ನು ಎಲ್ಲೂ ನಿಲ್ದಂಗೆ ಅಲ್ಲಿವರೆಗೂ ಹೋದ್ರೆ ಇವನು 500 ರೂಪಾಯಿ ಕೊಡ್ತಾನೆ. ನನ್ನ ಆಟವು ನೀ, ನನ್ನ ಪಾಠವು ನೀ. ಇದರ ಹಿಂಗೆ ಇದ್ಬಿಟ್ರೆ ಪರ್ಫೆಕ್ಟ್ ಮಾನ್ಸೂನ್ ರೈಡ್ ಆಗ್ಬಿಡುತ್ತೆ. ಡೇ 2 ಆಫ್ ಮಾನ್ಸೂನ್ ರೈಡ್. ಟೈಗರ್ ಬೇರೆ ಸಾಕಿದ್ದಾರೆ. ರೋಡ್ ಸರಿ ಇಲ್ಲ ಇಲ್ಲಿ. ನಾವು ಫುಲ್ಲು ಮೂಡಿಗೆರೆ ಒಳಗಡೆ ಊರೊಳಗಡೆ ಇದ್ದೀವಿ. ಸೊ ಸ್ಟೇ ಎಲ್ಲ ನೆನ್ನೆ ತೋರಿಸಿದ್ದೀನಿ ನಿಮಗೆ. ಆ್ಯಕ್ಚುಲಿ ಇವತ್ತು ಡೇ 2 ಆಫ್ ಅವರ್ ಮಾನ್ಸೂನ್ ರೈಡ್. ಇವಾಗ ನಮ್ಮ ಕರ್ನಾಟಕದಲ್ಲೇ ಮಾನ್ಸೂನ್ ರೈಡ್ ಮಾಡೋಕ್ಕಿರೋ ಒನ್ ಆಫ್ ದ ಬೆಸ್ಟ್ ರೂಟ್ಸ್ ನಿಮಗೆ ತೋರ್ಸೋದು ನಾನು. ಅದು ಸಂಸೆ, ಕಳಸ, ಕುದುರೆಮುಖ ರೂಟು. ಲೈಫಲ್ಲಿ ನೀವು ಮಾನ್ಸೂನ್ ರೈಡ್ ಮಾಡ್ತೀರಾ ಅಂದರೆ ಆ ರೋಡ್ಗಂತೂ ಬರಲೇಬೇಕು. ನನ್ನ ಅಷ್ಟು ರೆಕಮೆಂಡು. ಸೊ ಇವತ್ತು ಆ ರೋಡ್ಗೆ ಹೋಗ್ತೀವಿ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ ಆ ರೋಡಲ್ಲಿ ಗಾಡಿ ಓಡಿಸೋಕ್ಕೆ. ನೋಡುವ, ಗಾಡಿಗಳು ಸ್ವಿಚ್ ಮಾಡ್ತೀನಿ, ಬೇರೆ ಬೇರೆ ಗಾಡಿಯಲ್ಲಿ ಹೆಂಗಿರುತ್ತೆ ಫೀಲ್ ಮಾಡುವ. ಆ್ಯಂಡ್ ಲೆಟ್ಸ್ ಗೋ. ಬನ್ನಿ. ಈಗ ಫಸ್ಟು ದೇವರ ಮನೆಗೆ ಹೋಗಬೇಕು. ಆ್ಯಕ್ಚುಲಿ ದೇವರ ಮನೆ ಪ್ಲ್ಯಾನಲ್ಲಿ ಇತ್ತು, ಬಟ್ ಟೈಮು ಆಗೋಯ್ತು. ನಿನ್ನೆ ಒಂಚೂರು ಪಾರ್ಟಿ ಜಾಸ್ತಿ ಆಗಿರೋದ್ರಿಂದ ಹುಡುಗರು ಎದ್ದಿಲ್ಲ. ಸೊ ಈಗ ಹೊರಟು ಫಸ್ಟು ದೇವರ ಮನೆಗೆ ಹೋಗಿ ಒಂದು ವಿಸಿಟ್ ಹಾಕಿ ಅಲ್ಲಿ ವ್ಯೂ ಪಾಯಿಂಟ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಕೊಟ್ಟಿಗೆಹಾರ ಬಂದು ಒಂಚೂರು ಎಲ್ಲರೂ ಒಂಚೂರು ಮೇವು ಹಾಕ್ಕೊಂಡು ಮತ್ತು ಅಲ್ಲಿಂದ ಸ್ಟ್ರೆಚ್ ಹಿಡಿದ್ರೆ ಇನ್ನು ಸೀದಾ ಹೊಂಟ್ಬಿಡೋದೆ ನಾವು. ಮನೆಗಳು ಮಾತ್ರ ಈ ಗಾರ್ಡ್ ಸೆಕ್ಷನಲ್ಲಿ ಹೆಂಗರು ಎಲ್ಲ ಕಮ್ಮಿ ರೇಟಿಗೆ ಸಿಗುತ್ತೆ ಅನ್ಸುತ್ತೆ. ಇವ್ರಿಗೆ ಇಡಿಕೆ ಸಿಮೆಂಟ್ ಎಲ್ಲ ಕಮ್ಮಿ ರೇಟಿಗೆ ಸಿಗುತ್ತೆ ಅನ್ಸುತ್ತೆ. ಮನೆಗಳನ್ನೇ ಹೆಂಗೆ ಕಟ್ಟಿರ್ತಾರೆ ನೋಡಿದ್ಯಾ? ಎಲ್ಲ ನಮ್ದೆಲ್ಲ ಡ್ರೀಮ್ ಹೌಸ್ಗಳು ಇದ್ದಂಗೆ ಇರ್ತಾವೆ ಒಂದೊಂದು. ಹೆಂಗೆ ಕೂಲಾಗಿರ್ತಾರೆ ಗೊತ್ತಾ ಇವ್ರ ಒಳಗಡೆ. ನೋಡಿ ಎಲ್ಲ ಹಂಚು ಮೇಲೆ ಅಲ್ಲ, ಇದು ಹಂಚು ಟೆರಸ್. ಇವರೇ ಬಿಡಲ್ಲ ಮಳೆ ಬಂದು ಹಾಳಾಗುತ್ತೆ ಅಂತ. ನೋಡಿ ಇಲ್ಲೆಲ್ಲ ಶೀಟ್ ಹಾಕ್ಸ್ಬಿಡ್ತಾರೆ. ಹೆಂಗೆ ಕ್ರೇಜಿ ಮನೆಗಳು ಮಾತ್ರ. ಸೈಕೆ ಆಗ್ಬಿಡುತ್ತೆ ಒಂದ್ಸತಿ ಇಂಥ ಮನೆಗಳು. ಅಂದರೆ ಸೆಟಲ್ ಆಗಿಬಿಡ್ಬೇಕು ಅಂತೆಲ್ಲ ಫೀಲ್ ಬರೋದು ಕಾಮನು. ಬಟ್ ಯಾವುದೇ ಆದರೂ 2 ದಿನ ಆದಮೇಲೆ ಬೋರು. ಮನುಷ್ಯ ಆದಮೇಲೆ ಹೊಸದು ಹುಡುಕ್ತೀವಿ. ಆ ತಕ್ಷಣಕ್ಕೆ ಎಂಜಾಯ್ಮೆಂಟ್ ಇವೆಲ್ಲ. ಬಟ್ ಈ ಕೊಚ್ಚಲೇ ಇದ್ದರೆ ನಮಗೆಲ್ಲ ಬೋರ್ ಆಗ್ಬಿಡುತ್ತೆ. ನಾವು ಬೆಂಗಳೂರಲ್ಲಿರೋರಿಗೆ. ನಮ್ಮ ಬಾಯ್ಸ್ ಒಂಚೂರು ಮುಂದೆ ಅವರೇ. ನಾವೇ ಇನ್ಸ್ಟ್ರಕ್ಷನ್ ಕೊಟ್ಟರು ನಾನು ಹಿಂದೆ ಕೂತವನೆ. ಆದರೆ ನಾವೇ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಿಲ್ಲ. ಒಂಚೂರು ಡಿಲೇ ಆದ್ವಿ. ಸೊ ಇವಾಗ ಹೊರಟಿದ್ದೀವಿ. ಹುಡುಗರೆಲ್ಲ ಬಾಯ್ ಮಾಡ್ತಾವ್ರೆ. ಅವ್ರಿಗೆಲ್ಲ ಜೋಶ್. ಇವ್ರು ಏನು ಬೆಂಗಳೂರಿಂದ ಬರ್ತಾರಲ್ಲ ಮಳೇಲಿ ನಿಲ್ಕೊಂಡು ಅಂತ. ಸದ್ಯಕ್ಕೆ ತಿನ್ನಕ್ಕೆ ಹುಡುಕ್ತಾವ್ರೆ ಅಂತ ಅನ್ಕೊಂತೀನಿ ನಮ್ಮ ಹುಡುಗರು ಈ ರೇಂಜ್ಗೆ. ಸೊ ಎಲ್ಲಾದರೂ ಏನಾದ್ರು ಒಂದು ಹಾಕೊಬೇಕು. ಬರ ಕೇಳೋ. ಓಪನ್ ಇದೆಯಾ? ಬನ್ನಿ. ಈಗ ಹೋಟೆಲ್ ಅತಿಥಿ. ಹಾಂ ಏನಾ ಲೇ? ಹೋಟೆಲ್ ಅತಿಥಿ ಗೆಸ್ಟು. ನಮ್ಮ ಹುಡುಗರು ಸ್ವಲ್ಪ ಕನ್ನಡದಲ್ಲಿ ವೀಕು. ಅದಕ್ಕೆ ನಡಿ ಶಿಷ್ಯ. ಹೋಟೆಲ್ ಅತಿಥಿಗೆ ಬಂದಿದ್ದೀವಿ. ಬಿಲ್ಲು ಕೊಡದೇ ಇದ್ರೆ ಸಾಕು ನಮ್ಮ ಅತಿಥಿಗಳು ನೀವು ಅಂತ ಹೊಂಟ್ಬಿಡ್ತೀವಿ. ಸೊ ಇವಾಗ ಬಾರಿಸ್ಬಿಟ್ಟು ಹೊರಡ್ಬೇಕಾದ್ರೆ ಸಿಗ್ತೀನಿ ನಿಮಗೆ. ಲೆಟ್ಸ್ ಗೋ. 2 hours later. ರೈನ್ ಕವರ್ ಬೈ ಮಾಡಬೇಕು. ರೈನ್ ಕವರ್ ಬೈ ಮಾಡಿ ಕವರ್ ಹಾಕೊಂಡು ಮೈ ಮೇಲೆ ಹೊಂಟ್ಬಿಡೋದು. ಸೊ ಇಲ್ಲೇ ತಗೊಂಡು ರೋಡಲ್ಲೇ ಎಲ್ಲ ರೆಡಿಯಾಗಿ ಹೊಂಟ್ಬಿಡೋದು. ಅಣ್ಣ ರೈನ್ ಕವರು. ಹಾಂ ಎಲ್ಸಾ ವೈಟ್ ಕಲರ್ದು. ಇನ್ನು ಒಂದೇ ರೋಡಾ? 7 ಕಿಲೋಮೀಟರ್. ಫೈನಲಿ ದೇವ್ರ ಮನೆ ರೋಡಿಗೆ ಎತ್ಕೊಂಡ್ವಿ ಗಾಡಿ. ಸೊ ಈಗ ಕೆಚ್ಕೊಂಡು ದೇವ್ರ ಮನೆ ಕಡೆ ಹೋಗೋದು. ರೋಡ್ ಹಿಂಗೆ ಇದ್ದರೆ ಸಾಕು. ಈ ಥರ ರೋಡ್ ಇದ್ರೂ ಮಸ್ತಾಗಿ ಕ್ರೂಸ್ ಮಾಡಿಬಿಡ್ತೀನಿ. ಹಳ್ಳ ದಿಣ್ಣೆ ಇದ್ದರೆ ಒಂಚೂರು ರೋದನೆ. ಹಿಂಗಿದ್ರೆ ಸಾಕು ಗುರು ರೋಡು. ನೋಡಿ ಕ್ರೇಜಿಟ್ ಕರ್ವ್. ವರ್ಷ ಬರ್ಬೇಕನ್ಸುತ್ತೆ ಈ ಮೂಡಿಗೆರೆಗೆ. ಕ್ರೇಜಿ ಜಾಗ ಮಾತ್ರ. ನಿಮ್ಮ ಮಾನ್ಸೂನ್ ರೈಡಲ್ಲಿ ಮೂಡಿಗೆರೆನ ಮಸ್ಟ್ ಮಾಡಿಬಿಡಿ. ಮೂಡಿಗೆರೆನ ಒಂದು ಸ್ಟಾಪ್ ಅಲ್ಲಿ ಅಂತ ಹಾಕಲೇಬೇಕು ಅಂಥ ಜಾಗ.
ಹೆಂಗೆ ಕೋಲ್ಡ್ ಇತ್ತು ರಾತ್ರಿ ಅಂದರೆ ಗಾಡೀಲಿಂದ ಪೆಟ್ರೋಲ್ ತೆಗ್ಬಿಟ್ಟು ಫೈರ್ ಕ್ಯಾಂಪ್ ಬರ್ಸಿದ್ದೀವಿ ಇರೋಕ್ಕಾಗದೆ. ಆಲ್ಮೋಸ್ಟ್ -16 ಡಿಗ್ರಿವರೆಗೂ ಹೋಗಿತ್ತು ರಾತ್ರಿ. -16 ಅಲ್ಲ ಸರ್, 16 ಡಿಗ್ರಿವರೆಗೂ ಹೋಗಿತ್ತು ರಾತ್ರಿ. ಇಂಥ ಕಡೆ ಎಲ್ಲ ಮಲಗಿಸಿದ್ರೆ ಎಂಟ್ರನ್ಸ್ ಗೋವಿಂದ ಆಗ್ಬಿಡ್ತೀವಿ. ಇಲ್ಲೆಲ್ಲ ಆರಾಮಾಗಿ ಓಡಿಸ್ಬೇಕು. ಇಲ್ಲಿ ಇನ್ನೊಂದು ವಿಷಯ ಅಬ್ಸರ್ವ್ ಮಾಡಿದ್ದೇನು ಅಂದರೆ ಅವ್ರವ್ರ ಮನೆಗಳ ಮುಂದೆ ಅವರವರೇ ಹುಲ್ಕಟ್ ಮಾಡಿಸ್ಬಿಡ್ತಾರೆ ಗುರು. ಕ್ರೇಜಿ ಇನಿಷಿಯೇಟಿವು. ಯಾವುದಕ್ಕೆ ಯಾವುದೋ ಇದು ಬೇರೆ ಐತೆ ಫಾಲ್ಸು. ಏನು ನೇಚರ್ ಅಲ್ಲ ಹೇಳೋದು. ದೇವ್ರ ಸೃಷ್ಟಿನೇ ಸೃಷ್ಟಿ. ಆಟೋ ಮೇಲೆ ಏನು ರೀ ಮೀಡಿಯಾ ಅಂತ ಹಾಕ್ಸೋ. ಹಿಂದೆ ಬನ್ನಿ ಅನ್ನೋದಕ್ಕೆ ಅರ್ಥನೇ ಆಗಲ್ಲ. ಕೋಆರ್ಡಿನೇಷನ್ ಬೇಕು ನಮ್ಮ ಹುಡುಗರ್ದು. ಇನ್ನು ಫಸ್ಟ್ ರೈಡ್ ಅಲ್ವಾ, ಮುಂದೆ ಮುಂದೆ ಮಾಡ್ತಾರೆ. ವಾಟ್ ದ ಫಾಕ್ ಹೆಂಗೈತೆ. ಕ್ರೇಜಿ ಗುರು, ನೆಕ್ಸ್ಟ್ ಲೆವೆಲು. ಬರೀ ವ್ಯಾಲಿಗಳೇ, ಇಲ್ಲಿ ಹೋಮ್ ಸ್ಟೇಗಳೇ ಅವೆ. ಜನನೇ ಇಲ್ಲ. ನಾನು ತುಂಬ ಜನನ ಎಕ್ಸ್ಪೆಕ್ಟ್ ಮಾಡಿದ್ದೆ ಗುರು ಈ ರೋಡಲ್ಲಿ. ಕೈಯೆಲ್ಲ ನೋವು ಬಂದ್ಬಿಡ್ತು. ಸಚ್ಚತ್ತಿ ಒತ್ತಿ ಒತ್ತಿ ಒತ್ತಿ. ವಾಟ್ ದ ಫಾಕ್ ಬಿಡು, ವಾಟ್ ದ ಫಾಕ್. ಆ್ಯಕ್ಚುಲ್ ದೇವ್ರ ಮನೆಯೇ ಇದು. ಹೆಂಗೈತೆ ನೋಡಿ ಯಪ್ಪ. ಎಲ್ಲ ಬೆಳಗ್ಗೆ ಫಾಗ್ ನೋಡ್ಕೊಂಡು ಬಂದ್ಬಿಡೋರು ಅನ್ಸುತ್ತೆ. ನಾವು ಬೆಟ್ಟದಿಂದ ಬಿಸಿಲು ನೋಡ್ಕೋ ನಂಗೆ ಅನ್ಸುತ್ತೆ ಇರೋದು ಫಾಗು. ಬನ್ನಿ ಹೋಗುವ, ಇವಾಗ ಹತ್ಸ್ಬೇಕು ವಾಪಸ್ಸು. ಇಷ್ಟೊತ್ತು ಇಳ್ದಿದ್ದಾಯಿತು. ಚಿಕ್ಕದಾಗ ಒಂದು ಆಕ್ಸಿಡೆಂಟ್ ಆಗೋಯ್ತು. ಒಂದು ಗುದ್ದ ನೋಡ್ದ ಅವನು. ನಂಬರ್ ಪ್ಲೇಟ್, ಅವನ ಕಾರ್ ನಂಬರ್ ಪ್ಲೇಟ್ ಬೆಂಡಾಯ್ತು. ಹ್ಞೂ, ರಿವರ್ಸ್ ಬಂದ, ಇವನು ಗುದ್ದ. ರೋಡ್ ಅಂತೂ ಸರಿ ಇಲ್ಲ ಒಂದು ಸ್ವಲ್ಪ ದೂರ ಆದಮೇಲೆ. ಬಟ್ ವ್ಯೂ ಅಂತ ನೆಕ್ಸ್ಟ್ ಲೆವೆಲ್. ವಾಟರ್ ಬಾಟ್ಲು ಬಿದ್ದಾಯ್ತು ಅವ್ನ ಗಾಡೀಲಿದ್ದು. ಅವನ ಗಾಡಿದು ಸಿಕ್ಸಿದ್ದು. ಯಾರೋ ನೋಡ್ಕೊಂಡು ಹೋಗಲ್ಲ ಯೋಗಿ, ಹೋಯ್ತಾವನ್ ಸುಮ್ಮನೆ. ಬಾರಿಸ್ತವ್ರೆ, ಬಾರಿಸಿ. ಓಹ್, ಸ್ಟಾರ್ಟ್ ಆಯ್ತು. ನಾನು ಏನು ತಿಗಡ್ರಪಾಳೆ ಅದೇ ಸೌಂಡು ಕ್ಯಾ ಅಂತವನೇ. ಸರ್ ನಮಸ್ತೆ. ಎನಿ ಇನ್ಸ್ಟ್ರಕ್ಷನ್? ಎನಿ ಇನ್ಸ್ಟ್ರಕ್ಷನ್ಸ್? ಕ್ಯಾಶೇ ಅಲ್ಲ ಇಲ್ಲಿ, ಫೋನ್ಪೇ ನೆಟ್ವರ್ಕೇ ಇಲ್ಲ. ಒಂದು ಯಾಕೆ ಒಂದು ಮೊಬೈಲ್ ಟವರ್ ಹಾಕ್ಸ್ಬಾರ ನೀವು? ಐತೆ ಅಣ್ಣ, ₹100 ನೀವು ನನ್ನ ಹತ್ರ ಕ್ಯಾಶ್. ಅಣ್ಣ ಪಾರ್ಕಿಂಗು ಎಲ್ಲಿ ಬೇಕಾದ್ರು ಇದು ಈ ಥರ ಫೆಸಿಲಿಟಿ ಕೊಡೋಕೆ ₹20 ಕೊಡ್ಬೋದು ನಾವು. ಇಲ್ಲೇ ಮಾಡ್ಬಿಡ್ತೀವಣ್ಣ, ನೋಡ್ಕೊಂಬಿಡಿ. ಯಪ್ಪ ಕಸದ ಇದಿದೆ, ಅದ್ರ ಪಕ್ಕನೇ ನಮ್ಮ ಬೈಕ್ ನಿಲ್ಸವ. ಆ್ಯಕ್ಚುಲಿ ಆರಾಮಾಗಿ ಕೆಚ್ಕೊಂಡು ಬಂದ್ವಿ. ನೋಡಿ ಹೆಂಗೆ ಕಾಣ್ತೈತೆ ಬೈಕ್. ಫುಲ್ ಫಾಗನ ಅನ್ಸುತ್ತೆ, ಏನೂ ಕಾಣಲ್ಲ ನಿಮ್ಗೆ ಇದರಲ್ಲಿ. ಒಂದು ಬರ್ತಾಯಿದೆ 3 ಗಾಡಿ. ಲೇ ಹಂಗೆ ಬಾರಲೇ. ಏನು ಸ್ಮೆಲ್ಲು? ಹಾಂ, ಹ್ಞೂ ಅಪ್ಪತ್ಸದಲ್ಲ ಅದೇ.
ನೀರು ಬಾಟ್ಲು ಬಿದ್ದೋಯ್ತು ಅವ್ರ ಬ್ಯಾಗಲ್ಲಿ ಇದ್ದಿದ್ದು ಒಯ್ತಾನೆ ಅವ್ರೆ ಇವರು. ಜ್ಞಾನನೇ ಇಲ್ಲ. ಏನಿಲ್ಲ, ಕರೆಕ್ಟಾಗಿ ಓಡಿಸ್ತತೀಗ ಮಚ್ಚ. ನಮ್ಮ ಪ್ರವೀಣ್ ಮಿಸ್ ಮಾಡ್ತಾಯಿದ್ದೀವಿ ರೈಡಲ್ಲೆಲ್ಲ. ನಮ್ಮ ಹುಡುಗ ಬೇಗ ಸರಿ ಹೋಗಿ ಒಂದು ರೈಡ್ ಬಂದರೆ ನನ್ನ ಜೊತೆ ಕ್ರೇಜ್ ಆಗಿ ಹಂಗೆ ಹೋಗ್ಬೋದು ಅನ್ಸುತ್ತೆ. ಇನ್ನೂ ಹತ್ಬೋದಾ? ಸಾಕಣ, ಒಂದೇ 360 ಕ್ಯಾಮ್ರಾನೇ ಬೇಡ. ಓಡ್ ಚೆನ್ನಾಗಿರುತ್ತೆ ಓಡು. ಓಡ್ ಹಿಡ್ಕೊಂಡು ನೋಡು. ಹಾಂ ಕೊಡೀರಿ ಹಿಂಗೆ ಇರೋ ರೆಕಾರ್ಡ್ ಮಾಡ್ಕೋತೀನಿ ಅದಕ್ಕೆ. ಫಸ್ಟ್ ಇರೋ ಹೇಳ ಏನು ಅಲ್ಲಿವರೆಗೂ ಹೋದ್ರೆ ಇವನು 500 ರೂಪಾಯಿ ಕೊಡ್ತಾನೆ. ಅಕಸ್ಮಾತ್ ಮಧ್ಯದಲ್ಲಿ ನಿಂತವ್ರೆ ಮೇಲೆ ಹೋದ್ರೆ ನೀನು ಕೊಡ್ತೀಯ 500 ರೂಪಾಯಿ, 1000 ರೂಪಾಯಿ, ಬರೀ 500 ಕೊಡ್ಬೇಕು. ಓಕೆನಾ? ನಿಲ್ಲಬಾರ್ದು. ಒಂದು ಕ್ರಿಸ್ತಾರ ಹೋಗ್ಬೇಕು ನೀನು. ನಾವೇ ಹೋಯ್ತೀವಿ ಅಲ್ಲಿಗಂತ ಮೇಲೆ ಹೋಯ್ತೀವಿ. ಓಡ್ಬೇಕು ನಿಲ್ದಂಗೆ. ಚೇತು ನೆನ್ಸ್ಕೊಳ, ಅಮಾಸೆ ಒಂದ್ಸತಿ ಕೈ ಮುಗಿದಿ ಆಯ್ತು. ಓಡ ಚೇತು, ಎಷ್ಟಾಗುತ್ತೆ ಅಷ್ಟು ಓಡ. ನೋಡು, ಪ್ರಪಂಚ ತುಂಬಾ ವಿಶಾಲವಾಗಿದೆ. ಹೋಗು, ಆರಾಮಾಗಿ ಹೋಗಿ ಬದುಕೋ. ಹೋಗು ಓಡು. ಇವನು ಓಡ್ತಿರೋ ಸ್ಪೀಡ್ ನೋಡ್ರೆ ಇವನು ಸುಭಾಷ್ ಚಂದ್ರ ಬೋಸ್ ಆಗ್ಬೋದು. ಗಾಡ್ ಇಸ್ ಗ್ರೇಟ್. ಮೋಡ್ದೊಳಗೆ ಮುಳುಗೋದ ಕಾಣ್ತಾ ಇಲ್ಲ ನನ್ನ ಮಗ ಈ ಕ್ಯಾಮ್ರಾ. ಹ್ಞೂ ಅಲ್ಲೋದ್ರೆ ಆದ್ಮೇಲೆ ಏನೋ ಮಾಡೋದಿ ಓದಾಗ ಕಟ್ಟಿರ್ ಕೆತ್ಕೊಂಡಿರೋ ಅಂತ. ಐ ಬಾರ ಮೇಲೆ ಹೋಗ್ಬಿಡೋಣ. ಬಾರ ಮೇಲೆ ಎಲ್ಲ ಮಾಡ್ಬೋದು. ಅಲ್ಲಿ ಇನ್ನೂ ಹೊಸ್ತಾಗಿರುತ್ತೆ. ಚೆನ್ನಾಗಿಲ್ಲ ಅಲ್ವಾ? ಆ ಸ್ಪಾಟಲ್ಲಿ ಏನಿದೆ ವೈಟ್ ಬ್ಯಾಗ್ ನೋಡ್ತಾನೆ, ನಾನು ಹಾಕೊಡ್ತೀನಿ ಬಾ. ಹೂ ಮಳೆ ಜಿನುಗುತ್ತಿದೆ ನಿನ್ನಲೆ, ನನ್ನ ಆಟವು ನೀ, ನನ್ನ ಪಾಠವು ನೀ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ನನ್ನ ಶಾಲೆ ಐಸು ಒಂದು 3 ಅವರ್ ವಿಡಿಯೋ ಮಾಡ್ಬೋದು ಕಂಟಿನ್ಯೂಸ್. ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು. ಆಫ್ ಮಾಡು ಸಾಕು. ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ.